ದೇವಿ ಪಾಶಕ್ಕೆ ಬೀಳೋದು ದಣಿಗಳಿಗೆ ಇಷ್ಟ ಅಲ್ಲ. ಚಿಕ್ಕ ದಣಿ, ಹೋಗ್ಬಿಡಿ ದಣಿ ದೇವಿ ಇರೋ ಕಡೆಗೆ. ದೇವಿ ಜಾಗದಲ್ಲಿ ನಿನ್ ಮಗಳಿದ್ರೆ ಹೀಗೆ ಮಾತಾಡ್ತಿದ್ಯಾ ಭೂಪಾಲು? ಹೋಗಿ ಚಿಕ್ಕ ದಣಿಗಳೇ, ಹೋಗಿ ಮಾತಾಡ್ಸ್ಕೊ ಬನ್ನಿ ಅಂತ ಹೇಳ್ತಾ ಇರ್ಲಿಲ್ವಾ? ನನ್ನ ದೇವಿನ ಬೇರೆ ಮಾಡ್ಬೇಕು ಅಂತ ಅಪ್ಪಾಜಿ ನಿನ್ ಹೇಳಿದ್ದಾರೆ. ಅದಕ್ಕೋಸ್ಕರ ನಿನ್ಗೆ ಎಕ್ಸ್ಟ್ರಾ ಸಂಬಳ ಬೇರೆ ಕೊಡ್ತಾ ಇದ್ದಾರೆ. ಆ ದುಡ್ಡು ನಿನ್ ಕೈಯಲ್ಲಿ ಈ ತರ ಕೆಲಸಗಳೆಲ್ಲ ಮಾಡಿಸ್ತಾ ಇದೆ. ನೀ ದುಡ್ಗೋಸ್ಕರ ಏನ್ ಬೇಕಾದ್ರೂ ಮಾಡ್ತೀಯ ಅಂತ ನನಗ್ ಗೊತ್ತು. ಬಿಡು ದಾರಿನ. ನೀ ಕೋಪ ಮಾಡ್ಕೊಂಡ್ರು ಸರಿ, ನಿಮ್ಮನ್ನ ದೇವಿ ಇರೋ ಜಾಗಕ್ಕೆ ಹೋಗೋದಕ್ಕೆ ಬಿಡೋದಿಲ್ಲ ಚಿಕ್ಕಣಿ. ದೇವಿ ನನ್ ಪ್ರಾಣ. ನಮ್ಮಿಬ್ರನ್ನ ದೂರ ಮಾಡಿದ್ರೆ ಅಪ್ಪಾಜಿಗೆ ಸಿಗೋದು ನನ್ ಹೆಣ. ಅಪ್ಪನ ಬೇಲ್ಗೆ ದುಡ್ಡು ಹೊಂದಿಸ್ಬೇಕು, ಅದಕ್ಕೋಸ್ಕರ ಇಲ್ಲಿ ಇಷ್ಟ ಇಲ್ಲ ಅಂದ್ರೂ ಕೆಲ್ಸಕ್ಕೆ ಬರ್ತಿದ್ದೀನಿ. ಕೆಜಿ ಅಕ್ಕಿ ಬೆಲೆ ಗೊತ್ತಾಗಿದೆ. ಕೆಲ್ಸದಿಂದ ಮನೆಗೆ ಹೋಗೋ ತರ ಮಾಡ್ಬೇಡ ದಮ್ಮಯ್ಯ ಅಂತೀನಿ. ಹೇ, ಇವತ್ ನೀನು ತಲೆ ಸರಿಯಾಗಿ ಬಾಚ್ಕೊಂಡಿಲ್ಲ. ನೋಡ್ಕೋಬೇಕಿದ್ರೆ ಲೂಸ್ ಆಗಿದೆ. ಅದೇ ತರ ನೀನು ಲೂಸ್ ಆಗಿ ಮಾತಾಡ್ತಾ ಇದೀಯ. ನಾನು ಅವತ್ತೇ ಹೇಳಿಲ್ವೇನೆ ನಾನು ಇದೀನಿ ಅಂತ? ಕೆಲ್ಸಕ್ಕೆ ರಿಸೈನ್ ಮಾಡು. ದುಡ್ಡಿನ ವಿಚಾರ ನನಗ್ ಬಿಟ್ಬಿಡು, ನಾನ್ ನೋಡ್ಕೋತೀನಿ. ನಾನೊಂದು ಕೇಳ್ತೀನಿ, ನಡ್ಸ್ಕೊಡ್ತೀಯಾ? ಏನ್ ಬೇಕಾದ್ರೂ ಕೇಳು, ನಡ್ಸ್ಕೊಡ್ತೀನಿ. ಬೇರೆ ಎಲ್ಲಾದ್ರೂ ಕೆಲಸ ಕೊಡಿಸ್ತೀಯಾ? ಆಮೇಲೆ ನಿನ್ ಪಾಡಿಂಗ್ ನೀನ್ ಇರ್ತೀಯಾ? ನಿನ್ ದೃಷ್ಟಿನಲ್ಲಿ ನಾನು ಪೀಡೆ ಅಲ್ವಾ? ಅಲ್ಲ, ಗ್ರಾಚಾರ ಹಿಡ್ದಿರೋದು ನನ್ಗೆ. ನೀನ್ ಹೊರಡು. ಬಿಡು ಯೋಚನೆ. ಅಮ್ಮನವ್ರಿಗೆ ಹರಕೆ ಹೊರ್ತೀನಿ, ನೀನ್ ನನಗ್ ಸಿಗ್ಲಿ ಅಂತ. ದೇವಸ್ಥಾನದ ಕಡೆ ಹೋಗಿ ಬರ್ತೀನಿ. ಭಾವನವರು ಒಂದ್ ಮಾತು ಹೇಳ್ದೆ ಲಾಯರ್ ದುಡ್ಡು ಕೊಟ್ಬಿಟ್ರು. ದುಡ್ಡು ಕೊಟ್ಟೇನ್ ಪ್ರಯೋಜನ ಆಯ್ತು ಹೇಳಿ? ನಿಮ್ಗೇನಾದ್ರೂ ಉಪಕಾರ ಆಯ್ತಾ? 2 ದಿನ ತಡೆದಿದ್ರೆ ಆಗಿರೋದೇನೋ. ಲಾಯರ್ ಬಂಡವಾಳನೂ ಗೊತ್ತಾಗ್ತಿತ್ತು. ಉಂಡಂಗಿಲ್ಲ ತಿಂದಂಗಿಲ್ಲ. ಹೋಯ್ತು 15,000. ಎಲ್ಲ ಕಂಬೈನಿಂದಾನೇ ಆಗಿದ್ದು. ಅವನವತ್ ಗಿರ್ವಿ ಅಂಗಡಿ ಹತ್ರ ಬರ್ದೆ ಹೋಗಿದ್ರೆ ಅಮ್ಮಂದ್ ಒಡವೆ ದುಡ್ಡು ಬರ್ತಿತ್ತು 40,000. ಅಂದ್ರೆ ನಾವು ನಿಮ್ ಹಂಗನಲ್ಲಿ ಇದೀವಿ ಅಂತ ನಿನ್ನ ಅರ್ಥನಾ? ಅಯ್ಯೋ, ಅವಳನ್ನ ಯಾಕೆ ರೇಗ್ತಿ ಮಂಗಳ? ತಪ್ಪಾಯ್ತಕ್ಕ. ದೇವಿನ ಇನ್ಮೇಲೆ ಮಾತೇ ಆಡ್ಸೋದಿಲ್ಲ ಬಿಡು. ನಮ್ಮಲ್ಲಿರೋ ತಪ್ಪು ಅವ್ರಿಗೆ ಮೊದ್ಲು ಉಗಿಬೇಕು. ನಿಮಗಂದೇನ್ ಪ್ರಯೋಜನ? ಮನೆ ದೇವರೇ ಸರಿ ಇಲ್ಲ ಅಂದ್ರೆ ದೇವುಗಳು ನುಗ್ದೇ ಇರ್ತಾವ. ನಾಳೆ ಕಂಠಿಹಾರ ಕಳ್ತನದ ಕೇಸ್ ಜಡ್ಜ್ಮೆಂಟ್ ಎಲ್ಲ ನಿರ್ಧಾರ ಆಗೋ ದಿನ. ನಮ್ಮವರು ಈಚೆ ಬರ್ಲಿ ಅನ್ನೋ ಪ್ರಾರ್ಥನೆಗಿಂತ ಸತ್ಯ ಗೆದ್ದು ಬರ್ಲಿ ತಾಯಿ. ಊರವರೆಲ್ಲ ನಮ್ಮನ್ನ ಅಯೋಗ್ಯರು ಅಂದ್ರು. ನಮಗ್ ಬೇಜಾರಿಲ್ಲ. ನಮ್ಮಿಂದ ನಿನ್ಗೆ ಅಪಚಾರ ಆಗಿದೆ ಅಂತಿದ್ದಾರೆ. ಆ ಅಪಚಾರನ ತೊಳೆದು ಹಾಕು ತಾಯಿ. ಪೊಲೀಸ್ನವರು ಅಪ್ಪನ ಕರ್ಕೊಂಬರೋದ್ ನೋಡಿದ್ರೆ ನನಗ್ ಸಂಕಟ ಆಗತ್ತಮ್ಮ. ಕೇಳಬಾರ್ದಿತ್ತು ಇವ್ರ ಕಂಠಿಹಾರನ. ಇಲ್ಲ ಅಂದ್ರೆ ನಮ್ಮನೆ ಬಾವಿನಲ್ಲಿ ಕಂಠಿಹಾರ ಯಾಕೆ ಬಂದು ಬೀಳ್ತಿತ್ತು? ಯಾಕೋ ನಂಗೆ ತುಂಬಾ ಭಯ ಆಗ್ತಿದೆ ದೇವಿ. ಯಾವತ್ತೂ ಇಷ್ಟೊಂದು ಹೆದರಿರ್ಲಿಲ್ಲ ನಾನು. ಅಕಸ್ಮಾತ್ ನಾಳೆ ತೀರ್ಪು ಇವ್ರ ವಿರುದ್ಧ ಆಗ್ಬಿಟ್ಟು ಏನೂ ಆಗಲ್ಲ ಬಿಡಮ್ಮ. ಮಗಳನ್ನ ಸ್ಕೂಲಿಗೆ ಬಿಟ್ಟು ಬರ್ತಾ ಇದ್ದಿದ್ದನ್ನ ನೋಡ್ದೆ. 6ನೇ ಕ್ಲಾಸ್ ಇರ್ಬೇಕಲ್ಲ ನಿನ್ನ ಮಗಳು? ಇಲ್ಲೇನ್ ಕೆಲಸ ನಿನ್ಗೆ? ಕೋರ್ಟ್ ನಿಮ್ಮ ಅಪ್ಪಂದ ಅಥವಾ ದುರ್ಗಾಪುರ ನಿಮ್ಮ ಅಪ್ಪಂದ? ಕೇಶವನಾಥ ಪ್ರಭುಗಳ ಪ್ರತಿನಿಧಿ, ಗೌರವ ಇರ್ಲಿ. ಬೆದರಿಕೆ ಹಾಕಕ್ ಬಂದಿದ್ಯಾ? ನೋಡೋ, ಪಂಚನಾಗಭೂಷಣ ದೇವಸ್ಥಾನದ ಅರ್ಚಕರು, ಇವರಿಬ್ಬರ ವಿಚಾರಣೆ ಏನು ಬೇಕಾದ್ರೂ ಆಗ್ಲಿ, ಇವರಿಬ್ಬರ ಬಗ್ಗೆ ನನಗೆ ನಂಬಿಕೆ ಇದೆ. ಆದ್ರೆ ಕ್ರಾಸ್ ಎಕ್ಸಾಮಿನೇಷನ್ ಟೈಮ್ನಲ್ಲಿ ಆ ಇನ್ಸ್ಪೆಕ್ಟರ್ ಮಾತ್ರ ನೀನ್ ಪ್ರಶ್ನೆ ಕೇಳಿ ಕೂಡ್ದು. ಯಾಕೆ? ನಿನ್ನ ಮಗಳು ಜೀವಂತವಾಗಿರೋದಕ್ಕೆ. ನೆನ್ಪಿಟ್ಕೋ, ಕೋರ್ಟ್ ಮುಗಿದ ಮೇಲೆ ನಿನ್ನ ಮಗಳು ಸ್ಕೂಲ್ ಬಿಡೋದು. ಇಲ್ಲಿ ನಮ್ಮ ವಿರುದ್ಧವಾಗಿ ತೀರ್ಪು ಬಂದ್ರೆ ಅಲ್ಲಿ ನಿನ್ನ ಮಗಳು ಉಸಿರು ನಿಲ್ಲುತ್ತೆ. ಯಾವುದು ಮುಖ್ಯ ಅಂತ ನೀನ್ ತೀರ್ಮಾನ ಮಾಡೋ. ಸದಾಶಿವನಿಗೆ ನ್ಯಾಯ ಕೊಡ್ಸೋದಾ ಅಥವಾ ನಿನ್ನ ಮಗಳು ಜೀವಂತವಾಗಿ ಮನೆಗೆ ಬರೋದಾ? ಅಮ್ಮ ದೇವಿ